ಸುರೇಶ್, ಖಂಡಿತವಾಗಿಯೂ ಏನು ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಮೊನ್ನೆ ಬಿಜಿಎಸ್ ಆಸ್ಪತ್ರೆಯಿಂದ ಸೆಷನ್ ಕೋರ್ಟ್ಗೆ ತೆರಳಿ ಅಲ್ಲಿ ರೆಗ್ಯುಲರ್ ಜಾಮೀನು ಏನು ಮಂಜೂರಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ತದನಂತರ ಮತ್ತೆ ಬಂದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಇವತ್ತು ಬಿಜಿಎಸ್ ಆಸ್ಪತ್ರೆಯಿಂದ ನೇರವಾಗಿ ಡಿಸ್ಚಾರ್ಜ್ ಆಗಿ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ನಿವಾಸಕ್ಕೆ ಬಂದು ತಲುಪಿರುವಂತದ್ದು. ನನಗೆ ಪ್ರಸ್ತುತವಾಗಿ ಅದೇ ಜಾಗದಲ್ಲಿ ಇದನ್ನು ಗಮನಿಸ್ತಾ ಇರಬಹುದು. ಇದೇ ಜಾಗಕ್ಕೆ ಹೊಸಕೆರೆಹಳ್ಳಿ ನಿವಾಸ, ಇದು ವಿಜಯಲಕ್ಷ್ಮಿ ಅವರ ಮನೆ. ಇಲ್ಲಿಗೆ ನಟ ದರ್ಶನ್ ಅವರು ಬಂದು ಆಗಮಿಸಿರುವಂತದ್ದು. ಏನು ಬೆಳಿಗ್ಗೆ ನಟ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂತ ಒಂದು ವಿಚಾರ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರಾಗಿರುವಂತಹ ವಿಜಯಲಕ್ಷ್ಮಿ ಹಾಗೆ ಮಗ ವಿನೀಶ್ ಮತ್ತೆ ಧನ್ವೀರ್ ಹಾಗೆ ದಿನಕರ್ ಅಷ್ಟು ಜನರು ಕೂಡ ಆಸ್ಪತ್ರೆಯ ಬಳಿಗೆ ಆಗಮಿಸ್ತಾರೆ. ಆಸ್ಪತ್ರೆಯ ಬಳಿಗೆ ಬಂದ ನಂತರ ಈಗ 1 ಗಂಟೆಯ ಹಿಂದೆ, ಸರಿಸುಮಾರು 1 ಗಂಟೆ ಹಿಂದೆ ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಮನೆ ಬಳಿಗೆ ಬಂದಿರುವಂತದ್ದು. ಮನೆಯ ಬಳಿಯಲ್ಲೂ ಕೂಡ ಕೆಲವೊಂದಿಷ್ಟು ಅಭಿಮಾನಿಗಳು ಆಗಮಿಸುವಂತಹ ಒಂದು ಸೂಚನೆ ಇದ್ದಂತಹ ಕಾರಣ ಸ್ಥಳೀಯ ಚೆನ್ನಮನೆಕೆರೆ ಅಚ್ಚುಕಟ್ಟು ಪೊಲೀಸರನ್ನು ಕೂಡ ಸ್ಥಳದಲ್ಲಿ ನಿಯೋಜನೆಯನ್ನ ಮಾಡಲಾಗಿತ್ತು. ತದನಂತರ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಭಿಮಾನಿಗಳ ಒಂದು ಒತ್ತಡ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಎಲ್ಲ ಪೊಲೀಸರಿಗೂ ಕೂಡ ಕೊಂಚ ಮಟ್ಟಿನ ನಿರಾಳ ಸದ್ಯದ ಮಟ್ಟಿಗೆ ಆಗಿರುವಂತದ್ದು. ಇನ್ನು ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ನೇರವಾಗಿ ಮನೆಗೆ ಆಗಮಿಸಿರುವಂತಹ ಕಾರಣ ನೇರವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ನಟ ದರ್ಶನ್ ಯಾವುದೇ ಕಾರಣಕ್ಕೂ ಆಪರೇಷನ್ ಮಾಡಿಸಿಕೊಳ್ಳುವಂತಹ ಒಂದು ಯೋಚನೆಯಲ್ಲಿ ಸದ್ಯದ ಮಟ್ಟಿಗೆ ಕಾಣ್ತಾ ಇಲ್ಲ ಅನ್ನುವಂತ ಒಂದು ಸ್ಪಷ್ಟತೆ ಎಲ್ಲರಿಗೂ ಕಾಣ್ತಾ ಇರುವಂತದ್ದು. ಇದು ಕುಟುಂಬದ ನಿರ್ಧಾರವೂ ಕೂಡ ಆಗಿರಬಹುದು. ಏನು ಮಧ್ಯಂತರ ಜಾಮೀನನ್ನ ಈ ಆಪರೇಷನ್ ಮಾಡಿಸ್ಕೊಳ್ಬೇಕು ಅನ್ನುವಂತ ಒಂದು ನಿರ್ಧಾರದ ಮೇಲೆ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡ್ರು. ಆದ್ರೆ 1 ತಿಂಗಳ ನಂತರ ಕೂಡ 48-49 ದಿನಗಳ ಕಾಲ ಕೂಡ ಬಿಜಿಎಸ್ ಆಸ್ಪತ್ರೆಯಲ್ಲಿ ಕಾಲವನ್ನ ಕಳೆದ್ರು ಕೂಡ ಯಾವುದೇ ರೀತಿಯಾದಂತಹ ಆಪರೇಷನ್ ನಟ ದರ್ಶನ್ಗೆ ಅದುವರೆಗೆ ಆಗಿರಲಿಲ್ಲ. ಈ ಮಧ್ಯದಲ್ಲೂ ಕೂಡ ಪೊಲೀಸರು ಈ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡ್ರು. ಯಾವುದೇ ರೀತಿಯಾದ ಆಪರೇಷನ್ ನಟ ದರ್ಶನ್ಗೆ ಆಗಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ರೆಗ್ಯುಲರ್ ಬೇಲ್ ಅವರಿಗೆ ಗ್ರಾಂಟ್ ಆಗಿರುವಂತಹ ಕಾರಣ ಈ ಮಧ್ಯಂತರ ಜಾಮೀನನ್ನ ವಿರೋಧಿಸಿ ಪೊಲೀಸರು ಸಲ್ಲಿಸಿರುವಂತಹ ಈ ಮಧ್ಯಂತರ SLP ಅರ್ಜಿ ಏನಿದೆ ಅದು ತನ್ನ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತೆ. ಅದೇ ಕಾರಣಕ್ಕೋಸ್ಕರ ಈಗ ಮತ್ತೆ ಈ ರೆಗ್ಯುಲರ್ ಬೇಲ್ ಏನ್ ದರ್ಶನ್ಗೆ ಸಿಕ್ಕಿದೆ ಅದನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಕೆಲಸವನ್ನ ಪೊಲೀಸರು ಮಾಡುವಂತಹ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಗೃಹ ಇಲಾಖೆಗೆ ಪತ್ರವನ್ನ ಬರೆದು ಅದರ ಅನುಮತಿಯನ್ನ ಪಡೆದುಕೊಂಡು ತದನಂತರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಇನ್ನು ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕ ಇವರ ಭವಿಷ್ಯದ ನಿರ್ಧಾರ ಆಗಿರಬಹುದು. ಹಾಗೆ ನಟರಾಗಿರುವಂತಹ ಕಾರಣ ಮುಂದೆ ಚಿತ್ರರಂಗದಲ್ಲಿ ಚಿತ್ರೀಕರಣಗಳಲ್ಲಿ ತೊಳ್ಕೊಳ್ಳುವಂತಹ ವೇಳೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಅವರು ಫಿಸಿಯೋಥೆರಪಿ ಚಿಕಿತ್ಸೆಯಲ್ಲಿ ಕೂಡ ಈ ಬೆನ್ನು ನೋವಿನ ಸಮಸ್ಯೆ ಏನಿದೆ ಅದನ್ನು ಗುಣಮುಖ ಮಾಡುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಕುಟುಂಬಸ್ಥರು ಮಾಡಿಕೊಂಡಿರಬಹುದು. ಅದೇ ಕಾರಣಕ್ಕೋಸ್ಕರ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಆಪರೇಷನ್ ನಟ ದರ್ಶನ್ಗೆ ಆಗಿಲ್ಲ. ಇನ್ನು ಒಂದು ವೇಳೆ ಅನಿವಾರ್ಯತೆ ಕಂಡು ಬಂದಲ್ಲಿ ಇವತ್ತು ಕೂಡ ದೃಶ್ಯಾವಳಿಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಅವರಿಗೆ ಒಂದಿಷ್ಟು ಬೆನ್ನು ನೋವಿನ ಸಮಸ್ಯೆ ತುಂಬಾ ತೀವ್ರವಾಗಿ ಕಾಣ್ತಾ ಇತ್ತು. ಹಾಗೆ ಅವರು ಕೂಡ ಕುಂಟುತ್ತಾನೆ ಕೂಡ ಬಂದ್ರು ಆಸ್ಪತ್ರೆಯಿಂದ ಹೊರಭಾಗಕ್ಕೆ.